ಇದನ್ನ ಚೆನ್ನಾಗಿ ಅದನ್ನ ಕುಟ್ಟಿ ಪುಡಿ ಮತ್ತೆ ಕೆಂಪಾಗಿರೋ ಇದ್ರ ಹಣ್ಣುಗಳನ್ನ ಚಿಗುರು ಅಂತ ಕರೀತಾರೆ. ತೊಗಟೆಯನ್ನ ಹೇಗೆ ತಿಂತಾ ಇದೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾನು ನಿಮ್ಮ ಹರೀಶ್. ಭಾಳಷ್ಟು ಜನ ಎಲ್ಲರೂ ಈ ಆಲದ ಮರ ನೋಡಿರ್ತೀರ. ಈ ಆಲದ ಮರದಲ್ಲಿ ಎಷ್ಟೆಲ್ಲ ಔಷಧಿ ಗುಣ ಇದೆ ಗೊತ್ತಾ? ಒಂದಲ್ಲ ನೂರಾರು ಕಾಯಿಲೆಗಳಿಗೆ ಈ ಒಂದು ಆಲದ ಮರದಿಂದ ಔಷಧಿಯಾಗಿ ಉಪಯೋಗ ಮಾಡ್ಕೋಬೋದು. ಸತಿ ಸಾವಿತ್ರಿ ಯಮರಾಜನಿಂದ ತನ್ನ ಪತಿಯನ್ನು ಕಾಪಾಡಲು ಈ ಮರವನ್ನು ಪೂಜಿಸ್ತಾ ಇದ್ಲು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಇದನ್ನ ಯಾವ ಯಾವ ಕಾಯಿಲೆಗೆ ಬಳಸ್ತಾ ಇದ್ರು ಅಂದ್ರೆ ಮಧುಮೇಹ, ಸಕ್ಕರೆ ಕಾಯಿಲೆಗೆ, ಹಾಗೆ ಶ್ವೇತಪದರ, ಬಿಳಿ ಸೆರಗು ಅಂತ ಕರಿತೀವಿ, ಹಾಗೆ ಬಂಜೆತನಕ್ಕೆ, ಮುಟ್ಟಿನ ತೊಂದರೆಗಳಿಗೆ, ಜಂತು ಹುಳಕ್ಕೆ, ರಕ್ತ ಭೇದಿಗೆ, ಮತ್ತೆ ಮೂಲವ್ಯಾಧಿ ಚಿಕಿತ್ಸೆಗೆ, ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದ್ರೆ, ಮೂತ್ರದಲ್ಲಿ ಧಾತು ಹೋಗ್ತಾ ಇದ್ರೆ ಅದಕ್ಕೆ, ಈ ತರ ಅನೇಕ ಸಮಸ್ಯೆಗಳು. ಇವತ್ತು ಪ್ರಮುಖವಾಗಿ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು ಏನಂದ್ರೆ, ಬಿಳಿಲು ಅಂತ ಏನು ಕರಿತೀವಿ, ಇದನ್ನ ಬಿಳಿಲು ಅಂತ ಕರಿತೀವಿ. ಅಂದರೆ ಆಲದ ಮರದಿಂದ ಜೊತಾಡುತ್ತಲ್ಲ ಆ ಕೊಂಬೆಗಳು, ಬೇರು ಅಂತ ಕರಿತೀವಿ. ಬಿಳಿಲಿನ ಚಿಗುರು ಏನು ನೋಡ್ತಾ ಇದ್ರಲ್ಲ, ಇದು ಬಿಳಿಲಿನ ಚಿಗುರು ಅಂತ ಕರೀತಾರೆ ಇದನ್ನು. ಸೊ ಈ ತುದಿ ಇದೇ ಬಿಳಿಲು, ಇದ್ರ ತುದಿ ಏನು ಮಾಡಬೇಕು, ಯಾರಿಗೆಲ್ಲ ವೀರ್ಯಾಣು ಕಡಿಮೆ ಅಂದರೆ ವೀರ್ಯಾಣು ಕೌಂಟ್ ಕಡಿಮೆ ಇರುತ್ತೆ ನೋಡಿ, ಅಂದರೆ ಸ್ಪರ್ಮ್ ಕೌಂಟು ಕಡಿಮೆ ಇರುತ್ತೆ, ಮಕ್ಕಳೇ ಆಗ್ತಿಲ್ಲ, ಭಾಳಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆಗಳಿರ್ತದೆ, ಮಕ್ಕಳಾಗ್ತಾ ಇಲ್ಲ, ಸ್ಪರ್ಮ್ ಕೌಂಟೇ ನನಗೆ ಜಾಸ್ತಿ ಆಗ್ತಾ ಇಲ್ಲ, ಸೊ ಮದುವೆ ಆಗಿ ಸುಮಾರು ವರ್ಷ ಆಗಿದೆ ಅಂತ ಹೇಳ್ತಾರೆ. ಆ ವೀರ್ಯಾಣು ವೃದ್ಧಿಗೆ, ಸ್ಪರ್ಮ್ ಕೌಂಟ್ ಇಂಪ್ರೂವ್ಮೆಂಟ್ಗೆ ಈ ಒಂದು ಬಿಳಿಲಿನ ಚಿಗುರು ತಗೋಬೇಕು. ಚಿಗುರು ಎಲ್ಲ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು ಏನು ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ, ಅಂದರೆ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅಥವಾ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಈ ಸೈಂಧವ ಲವಣ ಅಂತ ಕರಿತೀವಿ, ರಾಕ್ ಸಾಲ್ಟ್. ಸೊ ಆ ಒಂದು ಉಪ್ಪನ್ನು ಇದಕ್ಕೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಗೋಲಿ ಗಾತ್ರ, ಸಣ್ಣದೊಂದು ಗೋಲಿ ಗಾತ್ರ ಅದನ್ನು ಮಾಡಿಕೊಂಡು ಒಂದು 2-3 ದಿನ ನೆರಳಲ್ಲೇ ಒಣಗಿಸ್ಬೇಕು. ಅದನ್ನು ಪ್ರತಿನಿತ್ಯ ದಿನಕ್ಕೆ ಒಂದು ಆ ಗೋಲಿ ಗಾತ್ರ ಮಾಡಿಡ್ತೀರಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಜಗಿಬೇಕು. ಆ ರಸ ಏನು ಬರುತ್ತೆ ಅದನ್ನು ತಗೋಬೇಕು, ಮತ್ತು ಅದಾದಮೇಲೆ ಅದನ್ನು ತಿನ್ನಬೇಕು. ಸೊ ಬಾಯಲ್ಲಿ ಸ್ವಲ್ಪ ಹೊತ್ತು ಅದರ ಜಿಗಿತಾ 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 ಆ ರಸವನ್ನು ತಗೋಬೇಕಾಗತ್ತೆ. ಇದನ್ನು ಯಾರು 7 ದಿನ, ಕೆಲವರಿಗೆ 21 ದಿನ ಅಥವಾ 48 ದಿನ ಅವ್ರ ಸಮಸ್ಯೆ ಎಷ್ಟಿದೆ ನೋಡಿಕೊಂಡು ಅಷ್ಟು ದಿನ ಇದು ಬಳಸ್ತಾ ಬಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಇದೆ, ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ ಅನ್ನೋರು 7 ದಿನ ಬಳಸಿದ್ರು ಸಾಕು. ಅದೇ ಜಾಸ್ತಿ ಪ್ರಾಬ್ಲಮ್ ಇದೆ ಅನ್ನೋರು 21 ದಿನ ಅಥವಾ 48 ದಿನ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಜಿಗಿತಾ ಬಂದರೆ ಅದು ರಸ ಮತ್ತೆ ಅದನ್ನು ತಗೋಬೇಕು. ಖಂಡಿತವಾಗಲೂ ಸ್ಪರ್ಮ್ ಕೌಂಟ್, ವೀರ್ಯಾಣು ವೃದ್ಧಿ ಆಗುತ್ತೆ, ಮಕ್ಕಳಾಗಿಲ್ಲ ಅಂದರೂ ಮಕ್ಕಳಾಗತ್ತೆ. ಹಾಗೆ ಬಿಳಿಲ್ ಅಷ್ಟೇ ಅಲ್ಲ, ಈ ಬಲಿತ ಕೆಂಪಾಗಿ